ನನ್ನ ಮೇಲೆ ಮೊದಲಿದ್ದ ಅಷ್ಟೇ ಪ್ರೀತಿ, ಅಷ್ಟೇ ಕಾಳಜಿ ಇನ್ನೂ ಇದೆ ಅನ್ನೋದು ನನಗೆ ಗೊತ್ತನು. ಆದರೂ ಅದನ್ನು ಬಚ್ಚಿಡ್ತಿದ್ಯಾ. ನಿನ್ನ ಮನಸ್ಸಲ್ಲಿ ನಾನು ಇನ್ನೂ ಇದ್ದೀನಿ ಅನ್ನೋದಕ್ಕೆ ಈ ನಿನ್ನ ಕಾಳಜಿನೇ ಸಾಕ್ಷಿ. ಅಪ್ಪ, ನನಗೆ ನೀನೇ ಮೊದಲು ಅಪ್ಪ. ಇನ್ಮೇಲೆ ನಿನ್ನ ಮನ್ಸಿಗೆ ನೋವಾಗೋ ಥರ ಇನ್ಯಾವತ್ತೂ ನಡ್ಕೊಳ್ಳಲ್ಲ. ಹ್ಯಾಪಿ ಬರ್ಡೇ ಅಪ್ಪ. ಇವತ್ತಿಂದ ನಿಮ್ಮ ಮನಸ್ಸಲ್ಲಿ ಯಾವುದೇ ದುಃಖ ಇರಬಾರ್ದು ಅಪ್ಪ. ಹಿಂದೆ ಆಗಿದ್ದನ್ನೆಲ್ಲ ಮರ್ತ್ಬಿಡಿ. ಬೆಳಗ್ಗೆ ಎದ್ದು ಖುಷಿಯಾಗಿ ಮೊದಲಿನ ಥರ ಇರಿ ಅಪ್ಪ. ಥ್ಯಾಂಕ್ ಯು ಮಗ. ಇನ್ನೂ ನಿದ್ದೆ ಮಾಡಿಲ್ವಾ ಅಪ್ಪ? ಇನ್ನು ಮಲಗಿಲ್ಲ. ನನ್ನ ಅಪ್ಪಂಗೆ ಮೊದಲು ನಾನೇ ವಿಶ್ ಮಾಡೋಣ ಅಂತ. ನಿನಗೆ ಸುಳ್ಳು ಹೇಳಕ್ಕೂ ಬರಲ್ವಲ್ಲ ಮಗಳೇ. ಹೋಗಿ ಮಲ್ಕೋ. ನನ್ನ ಬಾಯಿ ತುಂಬ ಮಗಳೇ ಅಂತ ಕರೆದ್ರಲ್ಲ, ನಂಗಷ್ಟೇ ಸಾಕು ಅಪ್ಪ. ನಿಮ್ಮ ಬರ್ಡೇಗೆ ನನಗೆ ಉಡುಗೊರೆ ಸಿಕ್ತಂಗಾಯ್ತು. ನೀನು ಯಾರನ್ನು ಹುಡುಕ್ತಾ ಇದೆಯೋ ಅವರು ಬೆಳಕು ಹರಿಯೋ ಮುಂಚೆನೆ ಹೊರಟಾಯ್ತು. ಇರುವಾಗ ಒಂದು ಮಾತು ಆಡಲಿಲ್ಲ, ಈಗ ಅಪ್ಪ ಮಗಳು ಅವ್ರನ್ನ ಹುಡುಕ್ತಾ ಇದ್ದೀರಾ? ನಾನಲ್ಲ ಕಣೆ, ನಿನ್ನ ಮಗಳು. ಸುಬ್ಬು, ನೀನು ಮಾಡಿದ್ದು ಸರಿ ಇಲ್ಲ. ಅಂಥ ದೊಡ್ಡ ವ್ಯಕ್ತಿನ ಮನೆ ಹತ್ರ ಕಾಯಿಸ್ಬಿಟ್ರಲ್ಲ, ಸರಿನಾ? ಅಮ್ಮ, ಅಪ್ಪ ನೀವೇನು ಮನ್ಸಿಗೆ ಹಚ್ಕೋಬೇಡಿ ಅಪ್ಪ. ಇವತ್ತು ನಿಮ್ಮ ದಿನ ಅಪ್ಪ, ನೀವು ಖುಷಿಯಾಗಿರ್ಬೇಕು. ಹ್ಯಾಪಿ ಬರ್ಡೇ ಅಪ್ಪ. ಈ ದಿನ ಮುಗಿಯೋದ್ರ ಒಳಗಡೆ ನಿಮ್ಮ ಮುಖದಲ್ಲಿ ನಗು ನೋಡೋದಕ್ಕೆ ಆಸೆ ಪಡ್ತೀನಿ. ಖುಷಿಯಾಗಿರಿ ಅಪ್ಪ. ಅಮ್ಮ, ಇವತ್ತು ಅಪ್ಪನ ಹುಟ್ಟಬ್ಬ ಅಮ್ಮ, ದಯವಿಟ್ಟು ಏನೂ ಮಾತಾಡಬೇಡ. ಆತ್ಮೀಯ ಸುಬ್ರಹ್ಮಣ್ಯ ಸಿರಿಮಣಿಯವರಿಗೆ ಜನ್ಮದಿನದ ಶುಭಾಶಯಗಳು. ಈ ಆರ್ಯವರ್ಧನ್ ಸದಾ ನಿಮ್ಮ ಹಿತವನ್ನೇ ಬಯಸುತ್ತಾನೆ. ಈ ದಿನ ನಿಮ್ಮ ಜನ್ಮದಿನ. ಹಳೆ ನೋವನ್ನೆಲ್ಲ ಮರೆಯೋಕೆ ಇದಕ್ಕಿಂತ ಒಳ್ಳೆಯ ದಿನ ಬೇಕಾ? ನೀವು ಖುಷಿಯಾಗಿರ್ಬೇಕು ಸುಬ್ಬು ಅವರೇ, ಅದೇ ನನ್ನ ಆಸೆ. ಆರ್ಯವರ್ಧನ್. ಸುಬ್ಬು,
ಯಾಕೆ ಪತ್ರನ ಆ ಕಡೆಗೆ ಹಾಕ್ಬಿಟ್ಟೆ? ಆರ್ಯ ಸರ್ನ ನೀನು ನಡೆಸ್ಕೊತಿರೋ ರೀತಿ ಸರಿ ಇಲ್ಲ. ನಿನ್ನಿಂದ ತಪ್ಪಾಗಿದೆ, ಅದನ್ನ ನೀನೇ ಸರಿ ಮಾಡಬೇಕು. ಸೂರ್ಯ ಮತ್ತೆ ಅನು ಮದುವೆನೆ ನೀವೇ ನಿಂತು ನೆರವೇರಿಸ್ಕೊಡ್ತೀರ ಅಲ್ವಾ ಸರ್? ನಾನಿಲ್ಲ ಅಂದ್ರು ಅನುನ ನೋಡ್ಕೋತೀರ ಸರ್? ನಾನ್ ನಿಮ್ಮನ್ನ ನಂಬಿದ್ದೀನಿ ಸರ್. ನಿಮ್ಮ ಮಗಳಿಗೆ ನಾನಿದ್ದೀನಿ. ಹೌದು ಪುಷ್ಪ, ನನ್ನಿಂದ ತಪ್ಪಾಗಿದೆ, ನಾನೇ ಸರಿ ಮಾಡ್ತೀನಿ. ಅಂದ್ರೆ ಇದನ್ನ ಹೀಗೆ ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ಇವತ್ತೇ ಎಲ್ಲಾನು ಮಾತಾಡಿ ಮುಗಿಸೋಣ. ಏನ್ ಹೇಳ್ತಿದ್ದೆ ಸುಬ್ಬು? ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಇದಕ್ಕೆ ಒಂದು ಅಂತ್ಯ ಕಾಣಿಸ್ಲೇಬೇಕು. ಅವತ್ತು ನನ್ನ ಮೇಲೆ ಕೂಗಾಡ್ಬಿಟ್ಟು ಹೊರಟೆ, ಎಲ್ಲಾನು ಸರಿ ಮಾಡ್ಬಿಡ್ತೀನಿ, ಸುಬ್ಬು ಅವ್ರಿಗೆ ಸಮಾಧಾನ ಮಾಡ್ತೀನಿ ಅಂತ. ಏನ್ ಮಾಡ್ದೆ? ರಾತ್ರಿ ಎಲ್ಲ ಒದ್ದಾಡ್ದೆ ಅಷ್ಟೇ ಅಲ್ವಾ? ಸರಿ, ಅಲ್ಲಿಂದ ಮಧ್ಯರಾತ್ರಿನಲ್ಲಿ ವಾಪಸ್ ಬಂದಿಯಲ್ಲ, ಬಂದ ನಿದ್ದೆ ಮಾಡಿದ್ಯಾ? ಇಲ್ಲ, ಮಾಡಿರಲ್ಲ. ನಾನು ವಾಪಸ್ ಬರೋದಕ್ಕೆ ಕಾರಣ ಇದೆ ಝಂಡೆ. ನಾನು ಅಲ್ಲೇ ಇದ್ದಿದ್ದರೆ ಅನು ನಿದ್ದೆ ಮಾಡ್ತಿರ್ಲಿಲ್ಲ. ಆಗಾಗ ಕಿಟಕಿ ಹತ್ರ ಬಂದು ನನ್ನನ್ನು ನೋಡ್ತಾ ನಿಂತಿರ್ತಿದ್ಲು. ಅದು ಅಲ್ಲದೆ ಇವತ್ತು ಸುಬ್ಬು ಅವರ ಹುಟ್ಟುಹಬ್ಬ. ನಿನ್ನೆ ರಾತ್ರಿ ನಾನು ಅಲ್ಲೇ ಇದ್ದು ಅವ್ರ ನಿದ್ದೆನೂ ಹಾಳು ಮಾಡೋದು ಬೇಡ ಅಂತ ವಾಪಸ್ ಬಂದ್ಬಿಟ್ಟೆ. ನಾನು ಇನ್ನೇನು ಸಾಬೀತು ಮಾಡೋ ಅವಶ್ಯಕತೆ ಇಲ್ಲ ಝಂಡೆ. ನಾನೇನು ಅಂತ ಅನ್ನೋದು ಗೊತ್ತು. ನಾವಿಬ್ಬರು ಒಂದಾಗಿ ಬಹಳ ದಿನಗಳಾದವು. ಇನ್ನೇನು ಆ ಸತ್ಯನ ನಾವಿಬ್ಬರು ಸೇರಿ ಒಟ್ಟಿಗೆ ಜಗತ್ತಿಗೆ ಹೇಳೋದಷ್ಟೇ ಬಾಕಿ. ನಾನೇ ಅವಳಿಗೆ ಹೇಳಿತ್ತು, ನೀನು ಎಲ್ಲಾನು ಮರೆತು ಸೂರ್ಯನ ಮದುವೆ ಆಗಿ ಆರಾಮಾಗಿರು ಅಂತ. ಈಗ ನಾನೇ ಅವಳಿಗೆ ಹೇಳ್ತಾ ಇದ್ದೀನಿ, ನಾವು ಮತ್ತೆ ಒಟ್ಟಿಗೆ ಬದುಕೋಣ ಅಂತ. ಇದರಿಂದ ಅವಳಿಗೆ ಕೋಪ ಬರ್ತಿದೆ. ಇದು ಸಹಜ. ಆದರೆ ಇದು ತಾತ್ಕಾಲಿಕ ಝಂಡೆ, ಇದು ತಾತ್ಕಾಲಿಕ. ಇದೆಲ್ಲ ಸರಿ ಹೋಗುತ್ತೆ, ನಾನು ಸರಿ ಮಾಡ್ತೀನಿ. ಆದರೆ ನೀನು ಏನು ಎಡವಟ್ಟು ಮಾಡಬೇಡ ದಯವಿಟ್ಟು. ನನ್ನ ಕೈ ಮುಗಿದು ಕೇಳ್ಕೊತೀನಿ. ನೀನ್ ಕೈ ಮುಗಿದ್ರು ಸರಿ, ಕಾಲು ಮುಗಿದ್ರು ಸರಿ, ನನ್ನನ್ನು ನೀನ್ ಬೀದಿ ರೌಡಿ ಅಂದ್ಯಲ್ಲ, ಅದನ್ನ ಮಾತ್ರ ನಾನು ಕ್ಷಮಿಸಲ್ಲ. ಅದೇನೋ ಅವಾಗಿದ್ದ ಕೋಪದಲ್ಲಿ ಹಾಗೆ ಹೇಳಿದೆ. ನೀನು ನಡ್ಕೊಂಡಿದ್ದು ಹಾಗೆ ಇತ್ತಲ್ಲ ಝಂಡೆ? ಹೌದಪ್ಪ, ನಾನು ನಡ್ಕೊಂಡಿದ್ದು ಹಾಗೆ ಇತ್ತು. ಅವತ್ತು ರೈಲ್ವೆ ಸ್ಟೇಷನ್ನಲ್ಲಿ ಈ ಬೀದಿ ರೌಡಿ ಸಿಗದೆ ಹೋಗಿದ್ದಿದ್ರೆ ನಮ್ಮಿಬ್ಬರ ಜೀವನ ಬೇರೆನೇ ಆಗಿರ್ತಿತ್ತು. ನೆನಪಿರ್ಲಿ? ಸುಬ್ಬು, ನೀನು ಹುಟ್ಟಿದ ಹಬ್ಬದ ದಿನ ಮನೆ ಎಷ್ಟು ಖುಷಿಯಾಗಿರ್ತಿತ್ತು. ಮಗಳಂತೂ ಯಾವತ್ತೂ ಸಪ್ಪಗಿದ್ದಿದ್ದಿಲ್ಲ.
ಆದರೆ ಸೂರ್ಯನ ಜೊತೆ ಮದುವೆ ಗೊತ್ತಾದಾಗ್ಲಿಂದ ಅನು ಮುಕ್ತಲಿ ಇಲ್ಲಿವರೆಗೂ ನಗು ನೋಡಿದ್ಯಾ? ನಿನ್ನ ಮಗಳು ಚೆನ್ನಾಗಿರ್ಬೇಕು ಅಂದರೆ ಅವಳ ಜೊತೆ ಆರ್ಯ ಸರ್ ಇರಬೇಕು. ಈ ಸತ್ಯ ನನ್ಗೆ ಅರ್ಥ ಆಗಿದೆ, ನೀನು ಅರ್ಥ ಮಾಡ್ಕೋ ಸುಬ್ಬು. ಮುಂದಿನ ನಿರ್ಧಾರ ನೀನೇ ಮಾಡಬೇಕು. ಸುಬ್ರಹ್ಮಣ್ಯ ಸಿರಿಮನೆ ಯಾರು? ಏನಪ್ಪ? ಇದನ್ನ ಆರ್ಯವರ್ಧನ್ ಸರ್ ಕಳಿಸಿದ್ರು, ತಗೊಳ್ಳಿ ಸರ್. ಸುಬ್ಬು, ಆರ್ಯ ಸರು ಶುಭಾಶಯ ಕೋರಿ ಗಿಫ್ಟ್ ಕಳಿಸಿದ್ದಾರೆ. ಅಲ್ಲಿಡು. ನೋಡು, ಇದೇ ಬೇಡ ಅನ್ನೋದು. ಅವ್ರು ಅಷ್ಟು ಅಕ್ರೆಯಿಂದ ಕಳಿಸಿದ್ದಾರೆ. ಏನಿದೆ ಅಂತ ಒಂದ್ಸರಿ ತೆಗ್ದು ನೋಡು ಸುಬ್ಬು. ಬೇಡ ಅಂದೆ ತಾನೇ, ಇಡುವಲ್ಲಿ. ಏನಾಯ್ತಪ್ಪ? ಅಮ್ಮ, ಅಪ್ಪ ಬೇಡ ಅಂದಿದ್ದು ಬೇಡ ಅಮ್ಮ. ನೀನು ಅಪ್ಪಂಗೆ ಬೇಜಾರು ಮಾಡಬೇಡ. ಸರಿ, ನಾನು ಸಂಜೆ ಮನೆಗೆ ಬರ್ತೀನಿ. ಅಪ್ಪನ ಬರ್ಡೇನ ಮನೇಲೇ ಸೆಲೆಬ್ರೇಟ್ ಮಾಡೋಣ. ಅಪ್ಪ, ನಾನು ಹೋಗಿ ಬರ್ತೀನಿ. ಆಯ್ತು ಮಗ, ಬೇಗ ಬರೋದು ಮರಿಬೇಡ. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್ ಅಪ್ಪ. ಥ್ಯಾಂಕ್ ಯು ಮಗ. ನಾನು ಬರ್ತೀನಿ. ಉಧೋ ಉಧೋ ಎಲ್ಲಮ್ಮ, ಸತ್ಯನ ಹುಡುಕಿ ಹೊಂಟಿಯೇನೋ? ಭಾರಿ ಧೈರ್ಯದ ಕೆಲಸ ಆದ ಮಗಳ. ಮುಂದಿಟ್ಟ ಹೆಜ್ಜಿನ ಹಿಂದಕ್ಕಿಡಕ್ಕಾಗವಲ್ದು. ಸತ್ಯದ ದಾರಿ ಕಠೋರ. ಜೋಪಾನ ಮಗಳ, ಜೋಪಾನ. ಆ ದಾರಿಯಾಗ ಏನೇ ಎದುರಾದ್ರೂ ಹೆದರ್ಕೋಬೇಡ. ನಿನಗ ಶಕ್ತಿ ಧೈರ್ಯ ಆ ತಾಯಿ ಕರುಣಿಸ್ಲಿ ಅಂತ ನಾನ್ ಬೇಡ್ಕೋತೀನಿ. ಉಧೋ ಉಧೋ ಎಲ್ಲಮ್ಮ. ನಿನ್ನ ಮಾತು ಧೈರ್ಯ ತುಂಬಿತು ಜೋಗ್ತವ. ಉಧೋ ಉಧೋ ಎಲ್ಲಮ್ಮ. ಓ, ಯಾರಪ್ಪ ಬೆಳಬೆಳಿಗ್ಗೆನೆ? ಹಲೋ, ಯಾರು? ಮ್ಯಾರೇಜ್ ಬ್ಯೂರೋನಾ? ಹೇಳಿ. ನೀವು ಅನುಸಿರಿ ಮನೆ ಅನ್ನೋ ಹೆಸರನ್ನ ರಿಜಿಸ್ಟರ್ ಮಾಡಿದ್ರಲ್ಲ ಸರ್, ಆ ಪ್ರೊಫೈಲ್ಗೆ 20ಕ್ಕೂ ಹೆಚ್ಚು ಹುಡುಗರ ಪ್ರಪೋಸಲ್ಸ್ ಬಂದಿದೆ. ಅದರಲ್ಲಿ ಒಬ್ಬರು ನಿಮ್ಮನ್ನ ನೋಡಕ್ ಬರ್ತಿದ್ದಾರೆ ಸರ್. ಯಾವಾಗ? ಈಗ ಇನ್ನೇನು, ಎನಿ ಟೈಮ್. ನೀವು ದಯವಿಟ್ಟು ಮನೇಲಿ ಇರಿ ಸರ್. ಈಗ್ಲೇನಾ? ಸರಿ ಸರಿ ಸರಿ, ಫೋನ್ ಮಾಡಿ ತಿಳಿಸಿದ್ದಕ್ಕೆ ಧನ್ಯವಾದಗಳು. ಯಾವಾಗಲೂ ಇದ್ದಿದ್ದೆ. ನಮಸ್ತೆ ಸುಬ್ಬೂರ್. ನಿಮ್ಮ ಮಗಳು ಅನು ಸಿರಿಮನೆಗೆ ಮದುವೆ ಪ್ರಸ್ತಾಪ ಕಳಿಸಿದವನು ನಾನೇ. ಈ ಫೈಲ್ ತಗೊಳ್ಳಿ, ಇದರಲ್ಲಿ ನನ್ನ ಬಯೋಡೇಟಾ ಇದೆ. ಎಲ್ಲ ವಿವರಗಳು ನಿಮಗೆ ಗೊತ್ತಾಗಲ್ವೇನೋ ಅನ್ನೋ ಕಾರಣಕ್ಕಾಗಿ ನಾನೇ ನೇರವಾಗಿ ಬಂದ್ಬಿಟ್ಟೆ. ನೀವು ನನಗೆ ಏನು ಬೇಕಾದರೂ ಪರೀಕ್ಷೆ ಕೊಡಿ, ನಾನು ಎಲ್ಲ ಪರೀಕ್ಷೆಗಳಲ್ಲೂ ಉತ್ತೀರ್ಣ ಆದ ಮೇಲೇ ನೀವು ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿಸಿದ್ರೆ ಆಯಿತು. ನೀವು ಹುಡುಕ್ತಿರೋ ಹುಡುಗನಲ್ಲಿರೋ ಬಹುತೇಕ ಎಲ್ಲ ಗುಣಗಳು ನನ್ನಲ್ಲೂ ಇವೆ. ಒಂದೇ ಇಲ್ಲ, ವಯಸ್ಸು. ದುಡ್ಡಿಂದ
ಏನೆಲ್ಲ ಮಾಡ್ಬೋದು, ವಯಸ್ಸು ಮಾತ್ರ ಕಡಿಮೆ ಮಾಡೋಕ್ಕಾಗಲ್ಲ. ಅದು ಸಾಧ್ಯ ಇದ್ದಿದ್ರೆ ಇಷ್ಟೊತ್ತಿಗೆ ಇದು ಸಮಸ್ಯೆನೇ ಇರ್ತಿರ್ಲಿಲ್ಲ. ಆದರೆ ಏನು ಮಾಡಲಿ, ಆಗಲ್ವೇ? ಆದರೆ ನೀವು ಹುಡುಕಿದ್ರೂ ಸಿಗದೇ ಇರೋ ಒಂದು ಗುಣ ನನ್ನಲ್ಲಿದೆ, ನನ್ನಲ್ಲಿ ಮಾತ್ರ ಇದೆ. ಪ್ರೀತಿ. ಪ್ರೀತಿ ನಿಮ್ಮ ಈ ಕುಟುಂಬದ ಮೇಲೆ, ಅನು ಮೇಲೆ ನನಗಿರೋ ಪ್ರೀತಿ, ಅದು ಮಾತ್ರ ನೀವು ಎಷ್ಟೇ ಹುಡುಕಿದ್ರು ಸಿಗಲ್ಲ ಸುಬ್ಬುವರೆ. ಸಿಗಲ್ಲ. ಈ ಒಂದು ಗುಣ ನಿಮಗೆ ನನ್ನನ್ನು ನಿಮ್ಮ ಮನೆಯವನನ್ನಾಗಿ ಸ್ವೀಕರಿಸೋದಕ್ಕೆ ಸಾಕ ಅನ್ನೋದನ್ನು ನೀವು ಯೋಚಿಸಿ ನಿರ್ಧರಿಸಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಫೈಲ್ ನೋಡಿ. ತಗೊಳ್ಳಿ ಸುಬ್ಬವ್ರೆ, ತಗೊಳ್ಳಿ. ನಾನಿಲ್ಲಿದ್ದು ನಿಮಗೆ ತೊಂದರೆ ಕೊಡಲ್ಲ. ನಿಮ್ಮ ಸಕಾರಾತ್ಮಕ ಉತ್ತರಕ್ಕಾಗಿ ನಾನು ಕಾಯ್ತಿದ್ದೀನಿ. ಬರ್ತೀನಿ ಸುಬ್ಬವ್ರೆ, ಬರ್ತೀನಿ. ಯಾಕೆ ಸುಬ್ಬು ಇಷ್ಟೊಂದು ಹಠ ಸಾಧಿಸ್ತೀಯ? ಇದಕ್ಕಿಂತ ಇನ್ಯಾವ ಭಾಷೆಯಲ್ಲಿ ಅರ್ಥ ಮಾಡಿಸ್ಬೇಕೋ ಆ ದೇವ್ರಿಗೆ ಗೊತ್ತು. ನನ್ನ ಮಗಳನ್ನ ಎರಡನೇ ಹೆಂಡತಿಯ ಕಳ್ಸೋಕೆ ಹೇಳ್ತಾ ಇದೆಯಾ? ನನ್ನ ಆಫೀಸಿಂದ ಬೇಗ ಬರಕ್ಕೆ ಹೇಳಿದ್ರಿ, ಆದರೆ ನಾನು ಬಂದಾಗಿಂದ ನೀವು ಯಾರಿಗೋಸ್ಕರನೋ ಕಾಯ್ತಿರೋ ಥರ ಇದೆ. ನನ್ನನ್ನು ನೋಡಿದ್ರೆ ಮಗಳು ಕೇಳ್ತಾ ಇಲ್ವಾ? ಹೇಳು ಸುಬ್ಬು. ಸ್ವಲ್ಪ ವೆಯ್ಟ್ ಮಾಡು ಮಗ, ನಿಮಗೆ ಗೊತ್ತಾಗುತ್ತೆ. ಅಮ್ಮ, ಯಾರಾದರೂ ಬರ್ತಿದ್ದಾರಾ? ಏನೋ ಸರ್ಪ್ರೈಸ್ ಅಂತ ಹೇಳಿದಾರನೋ, ನನಗೂ ಗೊತ್ತಿಲ್ಲ. ಬಂದ್ಮೇಲೆ ಗೊತ್ತಾಗುತ್ತೆ ಬಿಡು. ಆದ್ರೂ ಬರ್ಲಿಲ್ವಲ್ಲ, ಒಂದು ಫೋನ್ ಮಾಡಿ ನೋಡ್ಲಾ? ಅದೆಲ್ಲ ಏನು ಬೇಡ ಬಿಡಿ, ನಾ ಬಂದಾಯ್ತಲ್ವಾ. ನಮಸ್ಕಾರ ಸರ್. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮ್ಮ ಕಾರ್ ಟಾಪ್ ಸ್ಪೀಡ್ ಎಷ್ಟೇ ಇದ್ರು ಈ ಟ್ರಾಫಿಕ್ ಅಲ್ಲಿ ಅದು ಎತ್ತಿನ ಗಾಡಿನೇ. ಪರವಾಗಿಲ್ಲ, ಬನ್ನಿ ಸರ್, ಬನ್ನಿ ಅಮ್ಮ. ಹಾಯ್ ಮ್ಯಾಮ್. ಸುಬ್ಬು ಅವರೇ, ಹುಟ್ಟು ಹಬ್ಬದ ಶುಭಾಶಯಗಳು. ಓ ಯಾ, ಹ್ಯಾಪಿ ಬರ್ಡೇ ಸುಬ್ಬು ಸರ್. ಹ್ಯಾಪಿ ಬರ್ತ್ಡೇ ಸುಬ್ಬು ಸರ್. ಥ್ಯಾಂಕ್ ಯು ಸರ್. ಅನು, ಏನ್ ಹಾಗೆ ನೋಡ್ತಾ ನಿಂತಿದ್ಯಾ? ಅದು ಅಮ್ಮ, ನೀವೆಲ್ಲ ಬಂದಿರೋದು ಸುಬ್ಬು ಹುಟ್ಟದಬ್ಬಕ್ಕೆ ಆದರೂ ಸರ್ಪ್ರೈಸ್ ಅಂತೂ ಅನ್ನುಗೆ. ಕೂತ್ಕೊಳ್ಳಿ. ಅನು, ಟೆನ್ಷನ್ ಬೇಡ, ಅಪ್ಪ ಕರೆದಿದ್ದಕ್ಕೆ ಬಂದಿದ್ ನಾವು.
ಇಷ್ಟೆಲ್ಲ ಅನಾರೋಗ್ಯದಿಂದ ಚೇತರಿಸ್ಕೊಂಡು ಬರ್ಡೇ ಊಟ ಜೊತೆಲೇ ಮಾಡೋಣ ಅಂದಾಗ ನಾವ್ ಹೇಗಿಲ್ಲ ಅನ್ನೋಕ್ಕಾಗತ್ತೆ? ನಾನೇ ಕರೆದಿದ್ದು. ಮನೆ ಚಿಕ್ಕದಾಗಿದ್ರು ಸಕ್ಕದಾಗಿದೆ ಮಾತ್ರ ಅಲ್ವಾ ಮನ್ಸಿ? ಯಾ ಐ ಲೈಕ್ ಇಟ್ ಟು. ನಿಮ್ ವಟಾರನೇ ಒಂಥರ ಆಂಟಿಕ್ ಫೀಲ್ ಕೊಡ್ತಿದೆ. ಈ ವಟಾರ ತೀರಾ ಹಳೇದು ಮೇಡಮ್. ಕಮಲಮ್ನವರು ಅಂತ ಅವ್ರು ಚಿಕ್ಕ ವಯಸ್ಸಿನಲ್ಲಿದ್ದಾಗ. ಸುಬ್ಬು, ಸ್ಥಳ ಪುರಾಣ ಎಲ್ಲ ಆಮೇಲೆ ಇರ್ಲಿ, ಊಟಕ್ಕೆ ಅಂತ ಕರೆದ್ಬಿಟ್ಟು ಎಷ್ಟೊತ್ತು ಅಂತ ಮಾತಾಡಿಸ್ತೀಯಾ? 1 ನಿಮಿಷ ಇರಿ.